ಹಾಯ್ ವೀವರ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತು ರೆಸಿಪಿ ಬಂದುಬಿಟ್ಟು ತೊಗರಿಬೇಳೆಯಿಂದ ಒಪ್ಪಟ್ಟು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ತುಂಬ ಈಸಿಯಾಗಿ ಮಾಡ್ಬೋದು, ಏನು ಅಷ್ಟೊಂದು ಕಷ್ಟ ಇರಲ್ಲ. ನಾನು ಯಾವ ರೀತಿ ತೋರಿಸ್ಕೊಡ್ತೀನಿ ಅದೇ ರೀತಿಯಲ್ಲಿ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ. ಮೊದಲನೇದಾಗಿ ನಾನಿಲ್ಲಿ 2 ಲೋಟ ತೊಗರಿಬೇಳೆ ತೊಗೊಂಡಿದ್ದೀನಿ. 2 ಲೋಟ ಇದು ಸ್ವಲ್ಪ ಅರ್ಧ ಕೆ ಜಿಗಿಂತ ಜಾಸ್ತಿ ಇದೆ, 3/4 ಕೆ ಜಿಗಿಂತ ಕಡಿಮೆ ಇದೆ. ಅಷ್ಟು ಬೇಳೆ ತೊಗೊಂಡಿದ್ದೀನಿ. ನಾನು 2 ಲೋಟ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕಾಗುತ್ತೆ ಕ್ವಾಂಟಿಟಿ ಅಷ್ಟು ತೊಗೊಳ್ಳಿ. ನೋಡಿ, ನಾನಿಲ್ಲಿ ಮೊದಲನೇದಾಗಿ ನೀರನ್ನು ಚೆನ್ನಾಗಿ ಕಾಯಿಸ್ಕೊಂಡಿದ್ದೀನಿ. ನೀರು ಕಾದ ನಂತರ ನಾನು ತೊಗರಿಬೇಳೆ ಇದೆಯಲ್ಲ ಅದನ್ನು ಚೆನ್ನಾಗಿ 2 ಸರಿ ತೊಳೆದಿಡ್ಕೊಂಡಿದ್ದೀನಿ. ಫಸ್ಟೇ ತಣ್ಣೀರಲ್ಲಿ ಹಾಕ್ಬಿಟ್ರೆ ಬೇಗ ಬೇಯೋದಿಲ್ಲ, ತೊಳೆದು ಒಟ್ಟಿಗೆ ಹಾಕ್ಬಿಟ್ರೆ. ಹಾಗಾಗಿ ಸ್ವಲ್ಪ ನೀರು ಕಾಯಿಸ್ಬಿಟ್ಟು ಹಾಕಬೇಕು, ಬೇಗನೆ ಬೆಂದೋಗುತ್ತೆ. ನೋಡಿ, ಇವಾಗ ಬೇಳೆ ಬೇಯೋ ಅಷ್ಟರೊಳಗಡೆ ನಾವಿಲ್ಲಿ ಹಿಟ್ಟನ್ನು ಕಲಿಸ್ಕೊಳ್ಳೋಣ. ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ, ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ನಾನು ಯಾವುದೇ ರೀತಿಯಲ್ಲಿ ಚಿರೋಟಿ ರವೆಲ್ಲ ಏನೂ ಹಾಕ್ತಾಯಿಲ್ಲ, ಬರೀ ಮೈದಾ ಹಿಟ್ಟಿಂದ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ, ಏನು ಜಿಗಿ ಎಲ್ಲ ರಬ್ಬರ್ ಥರ ಅಂತೆಲ್ಲ ಎನಿಸೋದಿಲ್ಲ, ಆರಾಮಾಗಿ ಮಾಡ್ಕೊಬೋದು. ಇವಾಗ ಅರಿಶಿನ ಪುಡಿ ಉಪ್ಪು ಹಾಕಿರೋದನ್ನ ಚೆನ್ನಾಗಿ ಫಸ್ಟೇ ಮಿಕ್ಸ್ ಮಾಡಿಬಿಟ್ಟು, ನೋಡಿ ಇವಾಗ ನೀರನ್ನು ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತುಂಬಾ ಒಂದೇ ಸರಿ ಎಲ್ಲ ಹಾಕ್ಕೊಬಾರ್ದು, ಈ ರೀತಿಯಾಗಿ ಸ್ವಲ್ಪನೇ ಕಲಿಸ್ಕೊಬೇಕಾಗುತ್ತೆ. ನಾನು ಸ್ಟಾರ್ಟಿಂಗಲ್ಲಿ ಎಣ್ಣೆ ಹಾಕೋದಿಲ್ಲ, ಇದೆಲ್ಲ ಕಲಿಸ್ಕೊಂಡು ಆದಮೇಲೆ ಎಣ್ಣೆ ಹಾಕ್ಕೊತೀನಿ. ಸ್ಟಾರ್ಟಿಂಗಲ್ಲಿ ಕೂಡ ಹಾಕ್ಕೊಬೋದು, ಆದರೆ ಲಾಸ್ಟಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ನಾನು ಇವಾಗ ಇಷ್ಟು ನೀರು ಹಾಕ್ಕೊಂಡು ಕಲಿಸ್ಕೊಂಡು ಆದಮೇಲೆ ಗಟ್ಟಿಗೆ ನೋಡಿ ಲಾಸ್ಟಲ್ಲಿ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇಷ್ಟು ಮೀಡಿಯಮ್ ಆಗಿರಬೇಕು, ತುಂಬ ಗಟ್ಟಿಗೆ ನಾವೇನು ಕರ್ಗಡೆ ಮಾಡ್ತೀವಲ್ಲ ಆ ರೀತಿ ಕಲಿಸ್ಕೊಬಾರ್ದು, ತುಂಬ ತೆಳುಗೆ ಕಲಿಸ್ಕೊಬಾರ್ದು. ಯಾಕೆ ಇವಾಗಲೇ ಸ್ಟಾರ್ಟಿಂಗಲ್ಲೇ ತುಂಬ ತೆಳುಗೆ ಕಲಿಸ್ಕೊಂಡ್ರೆ ಏನಾಗುತ್ತೆ, ನಾವು ನೆನೆ ಇಡ್ತೀವಲ್ವ ಹಿಟ್ಟು, ಅವಾಗ ಇನ್ನೂ ತುಂಬ ನೆಂದುಬಿಟ್ಟು ಏನಾಗುತ್ತೆ, ಫುಲ್ ತೆಳುಗಾಗ್ಬಿಡುತ್ತೆ, ನಮಗೆ ಸರಿ ಹೋಗೋಲ್ಲ ಉಜ್ಜಕ್ಕೆಲ್ಲ. ಹಾಗಾಗಿ ನೋಡ್ಬೋದು, ಈ ರೀತಿಯಾಗಿ ಕಲಿಸ್ಕೊಬೇಕಾಗುತ್ತೆ. ನಮಗೆ ತುಂಬ ಸ್ವಲ್ಪ ಮೀಡಿಯಮ್ ಇರಬೇಕು, ತೆಳುಗೂ ಬೇಡ ಗಟ್ಟಿಗೂ ಬೇಡ. ಇದನ್ನೇನಿಲ್ಲ ಅಂದರೂ ಒಂದು 3ರಿಂದ 4 ಅವರ್ ಆದರೆ ಬಿಟ್ಟರೆ ಏನು ಅಡ್ಡಿ ಇಲ್ಲ. ಅದರಲ್ಲಿ ಒಂದು 2 ಅವರ್ ಹಾಗೆ ಬಿಟ್ಟಿರ್ತೀನಿ. ನೋಡ್ಬೋದು, ಈ ಬೇಳೆ ಎಲ್ಲ ಬೇಯಿಸ್ಕೊಂಡು ಎಲ್ಲ ನಾನು ಗ್ರೈಂಡೆಲ್ಲ ಮಾಡಿಕೊಂಡು ಮಾಡೋ ಅಷ್ಟೊತ್ತಿಗೆ ಒಂದು 2ರಿಂದ 3 ಅವರ್ ಬೇಕಾಗುತ್ತೆ. ನಾನು ಅಲ್ಲಿ ತನಕ ಹಾಗೆ ನೆನೆ ಇಟ್ಟಿರ್ತೀನಿ. ನೋಡ್ಬೋದು, ಇಲ್ಲಿ ನೊರೆ ಥರ ಬಂದಿದೆಯಲ್ಲ, ಇದನ್ನೆಲ್ಲ ಸ್ವಲ್ಪ ತೆಗೆದ್ಬಿಡ್ತೀನಿ. ತೆಗೆದ ನಂತರ ನೋಡಿ, ಇವಾಗ ಅವಾಗವಾಗ ನೋಡ್ತಾ ಇರಬೇಕು ಬೆಂದಿದ್ದೀನಂತ. ತುಂಬ ಮೆತ್ತಗೂ ಬೇಯಬಾರ್ದು, ತುಂಬ ಗಟ್ಟಿಗೂ ಬೇಯಬಾರ್ದು. ನೋಡಿ, ಈ ರೀತಿ ಸ್ವಲ್ಪ ಈಗ ಪ್ರೆಸ್ ಮಾಡಿದರೆ ಬೇಯಬೇಕು. ಇಷ್ಟು ಬೇಯಿಸ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ಹೋಳಿಗೆದು ಹೂರಣ ರೆಡಿ ಆಗುತ್ತೆ. ನಾನಿವಾಗ ಸಪ್ರೇಟಾಗಿ ನೀರೆಲ್ಲ ತೆಗೆದಿಡ್ಕೊತಾ ಇದ್ದೀನಿ. ನೋಡಿ, ಇವಾಗ ನಾನು ಅಷ್ಟು ಬೇಳೆಗೆ ನಾನು 2 ಲೋಟ ಬೇಳೆಗೆ 2 ಲೋಟ ಬೆಲ್ಲ ತೊಗೊಂಡಿದ್ದೀನಿ. ತುಂಬ ದಪ್ಪ ಕುಟ್ಟಿ ತೊಗೊಬಾರ್ದು, ಮೆಜರ್ಮೆಂಟ್ ಗೊತ್ತಾಗಲ್ಲ. ಸ್ವಲ್ಪ ಮೀಡಿಯಮ್ ಚಿಕ್ಕದಾಗಿ ಬೆಲ್ಲನ ಜಬ್ಬಿಟ್ಟು 2 ಲೋಟ ಹಾಕ್ಕೊಂಡಿದ್ದೀನಿ. ನೀವಿಲ್ಲ ಅಂದರೆ ಅರ್ಧ ಕೆ ಜಿ ಬೆಲ್ಲ ಏನಾರು ಅಂಗಡಿಯಲ್ಲಿ ತೂಕ ಮಾಡಿಸ್ಕೊಂಡು ಬೇಕಾದ್ರೆ ತೊಗೊಬೋದು, ಇಲ್ಲ ಅಂದಾಜು ಗೊತ್ತಾಗುತ್ತೆ ಅಂದರೂ ಹಾಕ್ಕೊಬೋದು. ನಾನಿಲ್ಲಿ ಯಾರಿಗಾದ್ರೂ ಹೊಸಬ್ರಿಗೆ ಮಾಡೋಕ್ಕೆ ಅಳತೆ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ಈ ರೀತಿಯಲ್ಲೇ ಮೆಜರ್ಮೆಂಟ್ ತೋರಿಸ್ಬಿಟ್ಟು 2 ಲೋಟ ಬೇಳೆಗೆ 2 ಲೋಟ ಬೆಲ್ಲ ತೊಗೊಂಡಿದ್ದೀನಿ. ನಾನು ಇದನ್ನ ಕರಗಿಸ್ತಾ ಇದ್ದೀನಿ, ಹಾಗೆ ಡೈರೆಕ್ಟಾಗಿ ಹಾಕ್ಕೊತಾ ಇಲ್ಲ. ಸ್ವಲ್ಪ ಕಲ್ಲು ಸಿಕ್ಕುತ್ತೆ ಒಂದೊಂದರಲ್ಲಿ, ಹಾಗಾಗಿ ನಾನು ಕರಗಿಸ್ಬಿಟ್ಟು ಹಾಕ್ಕೊತೀನಿ. ಇದು ಕರಗಿಸಿ ಹಾಕೋದ್ರಿಂದ ಏನು ತುಂಬ ತೆಳುಗೇನು ಆಗೋದಿಲ್ಲ. ಇದು ನಾವು ಬೇಳೆ ಮತ್ತು ಕೊಬ್ಬರಿ ಎಲ್ಲ ಕುದಿಸ್ತೀವಲ್ವ, ಅಷ್ಟರೊಳಗಡೆ ಎಲ್ಲ ಡ್ರೈ ಆಗುತ್ತೆ, ತುಂಬ ತೆಳುಗಾಗುತ್ತೆ. ಪಾಕ ಮಾಡ್ಕೊಂಡಂತ ಏನು ಅವಶ್ಯಕತೆ ಇಲ್ಲ. ಈ ಕೊಬ್ಬರಿ ಎಲ್ಲ ಹಾಕಿ ಕುದಿಯೋಕ್ಕೆ ಎಲ್ಲ ಬೆಲ್ಲ ಎಲ್ಲ ನೀಟಾಗಿ ಆಗಬೇಕಲ್ಲ, ಆ ಕುದಿ ಅಷ್ಟರೊಳಗಡೆ ಎಲ್ಲ ನೀಟಾಗಿ ಡ್ರೈ ಆಗುತ್ತೆ. ನಾನಿಲ್ಲಿ ಇರೋದು ಅರ್ಧ ಕೆ ಜಿಗಿಂತ ಜಾಸ್ತಿ ಅಂತ ಹೇಳಿದ್ರೆ 3/4 ಕೆ ಜಿಗಿಂತ ಕಡಿಮೆ ಚಿಕ್ಕ ಪಾತ್ರೆನೇ ತೊಗೊಬೋದು. ನಾನಿಲ್ಲಿ ನಮ್ಮ ಮನೆಯಲ್ಲಿ ದೊಡ್ಡ ಪಾತ್ರೆಯಲ್ಲಿ ಮಾಡಿ ಜಾಸ್ತಿ ಜನಕ್ಕೆಲ್ಲ ಒಂದು ಸ್ವಲ್ಪ ಅಭ್ಯಾಸ ಆಗಿಬಿಟ್ಟಿದೆ, ಹಾಗಾಗಿ ಚಿಕ್ಕ ಪಾತ್ರೆ ತೊಗೊಂಡು ದೊಡ್ಡ ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ. ಹಾಗೆ ನಮಗೆ ಸಾಂಬಾರಿಗೆ ಕಟ್ಟು ಜಾಸ್ತಿ ಬೇಕು, ಹಾಗಾಗಿ ಜಾಸ್ತಿ ದೊಡ್ಡ ಪಾತ್ರೆ ಇಟ್ಕೊಂಡಿದ್ದೀನಿ. ಅರ್ಧ ಕೆ ಜಿ ತೊಗೊಂಡಿರೋದು ಬೇಳೆ. ನೋಡ್ಬೋದು, ಇವಾಗ ನಾನು ಒಂದು ತೆಂಗಿನಕಾಯಿ ಫುಲ್ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ತುರಿ ಇತ್ತು, ಇನ್ನೊಂದು ಅರ್ಧ ಪೀಸ್ ಇತ್ತಲ್ಲ ಅದನ್ನ ಗ್ರೈಂಡ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಕೊಬ್ಬರಿ ಹಾಕ್ಕೊಂಡ ತಕ್ಷಣ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ. 1-2 ಸ್ಪೂನಷ್ಟು ಶುಂಠಿ ಮತ್ತು ಏಲಕ್ಕಿ ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡ್ಬೋದು, ಈ ರೀತಿಯಾಗಿ ಮಿಕ್ಸ್ ಮಾಡಿದರೆ ಸ್ವಲ್ಪನೇ ಈ ಥರ ನೀರು ಬಿಡ್ಕೊಳ್ಳುತ್ತೆ. ನೀವು ನೀರು ಬಿಡ್ಕೊಳ್ತು ಅಂತ ನೀವು ಭಯ ಆಗಬೇಕಾಗಿಲ್ಲ. ಹೆಂಗಪ್ಪ ಮಾಡೋದು ತೆಳುವಾಗುತ್ತೆ ಅಂತ ಅಂದ್ಕೊಬೇಡಿ. ಬೇಳೆ ಚೆನ್ನಾಗಿ ಹದವಾಗಿ ಬೆಂದಿರೋದ್ರಿಂದ ಬೇಳೆ ಮತ್ತು ಕೊಬ್ಬರಿ ಎರಡೂ ಹೊಂದಿಕೆ ಆಗಬೇಕು. ಬೆಲ್ಲದಲ್ಲಿ ಚೆನ್ನಾಗಿ ಕುದಿಬೇಕು. ಹಸಿ ಕಾಯಿ ತುರಿ ಇದೆಲ್ಲ ಅದೆಲ್ಲ ಹಸಿ ವಾಸನೆ ಎಲ್ಲ ಹೋಗ್ಬಿಡುತ್ತೆ. ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು, ಕೈ ಆಡಿಸ್ಕೊತ, ಇಲ್ಲಾಂದರೆ ತಳ ಎಲ್ಲ ಒತ್ತಿಬಿಡುತ್ತೆ. ನೋಡ್ಬೋದು, ಇವಾಗಲೇ ಸ್ವಲ್ಪ ಡ್ರೈ ಆಗಕ್ಕೆ ಬಂದಿದೆ. ಇನ್ನೇನು ಒಂದು ಈ ಥರ ಕುದಿಯೋಕೆ ಒಂದು 5 ನಿಮಿಷ ಸಾಕಾಗುತ್ತೆ. ನೋಡ್ಬೋದು, ಇಷ್ಟು ಡ್ರೈ ಆಗಿದೆ. ಇಷ್ಟಿದ್ರೆ ಸಾಕಾಗುತ್ತೆ, ಆಫ್ ಮಾಡ್ಕೊಬೇಕಾಗುತ್ತೆ. ಯಾಕೆ ಅಂದರೆ ಇದು ತಣ್ಣಗಾಗ ಅಷ್ಟರೊಳಗಡೆ ನೀರೆಲ್ಲ ಹೋಗ್ಬಿಟ್ಟಿರುತ್ತೆ, ಸಾಕಾಗುತ್ತೆ. ತುಂಬ ಡ್ರೈ ಮಾಡಿ ಆಫ್ ಮಾಡಿಕೊಟ್ರೆ ಆಗುತ್ತೆ, ಫುಲ್ಲು ಡ್ರೈ ಆಗಿ
ಬೇಳೆ ಥರ ಆಗಿಬಿಡುತ್ತೆ. ಸ್ವಲ್ಪ ಇದಾಗಲೇ ಆಫ್ ಮಾಡಿಕೊಂಡ್ರೆ ಅದು ಕರೆಕ್ಟಾಗಿ ಹದವಾಗಿ ಬರುತ್ತೆ. ನೋಡ್ಬೋದು ನಾನು ಅಷ್ಟು ತೆಳುಗಿತ್ತಲ್ಲ, ಏನೂ ತೆಳುಗಾಗಿಲ್ಲ. ನೋಡ್ಬೋದು ಎಷ್ಟು ಗಟ್ಟಿಗಾಗಿ ಬಂದಿದೆ. ಇದನ್ನು ನಾನು ನೈಸಾಗಿ ಗ್ರೈಂಡ್ ಮಾಡಿ ತಿಡ್ಕೊತಾ ಇದ್ದೀನಿ. ನೋಡ್ಬೋದು ನಾನು ಆವಾಗಲೇ ಕಲಸಿಟ್ಟಾಗ ಎಷ್ಟು ಗಟ್ಟಿಗಿತ್ತು. ಇದು ಒಂದು 2-3 ಅವರ್ ಆಗಿರ್ಬೋದು ಅನಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಹದವಾಗಿ ನಿಂತ್ಕೊಂಡು ಸ್ಮೂತಾಗಿದೆ. ನಾವು ಯಾವ ಕಡೆಗೆ ಬೇಕಾದ್ರೂ ರೊಟೇಟ್ ಮಾಡ್ಬೋದು. ಆ ಥರ ತೆಳುವು ಚೆನ್ನಾಗಿ ನಿಂತ್ಕೊಂಡಿದೆ ಹಿಟ್ಟು. ನಾವು ಬೇಗ ಒಂದು ಅರ್ಧ ಗಂಟೆಗೆಲ್ಲ ಮಾಡೋಕ್ಕೋದ್ರೆ ಅಷ್ಟು ಚೆನ್ನಾಗಿ ಬರೋಲ್ಲ. 1 ಅವರ್ ಆದರೂ ಮಿನಿಮಮ್ ನೆನ್ಕೊಬೇಕು. ಅದೆಷ್ಟು ಚೆನ್ನಾಗಿ ಹಿಟ್ಟು ನೆನೆಯುತ್ತೋ ಅಷ್ಟು ಚೆನ್ನಾಗಿ ಹೋಳಿಗೆ ಏನಂತೀವಿ ಒಬ್ಬಟ್ಟು ಅಂತೀವಿ, ಅದು ತುಂಬ ಚೆನ್ನಾಗಿ ಸ್ಮೂತಾಗಿ ಬರುತ್ತೆ. ಜಿಗಿ ಎಲ್ಲ ಬರೋಲ್ಲ. ನೋಡ್ಬೋದು ನಾನು ಸ್ವಲ್ಪ ಏನು ಉಂಡೆ ತೊಗೊಂಡಿದ್ವಲ್ವ ಹೂರಣದು, ಆ ಉಂಡೆಗಿಂತ ಸ್ವಲ್ಪ ಅರ್ಧದಷ್ಟು ತೊಗೊಬೇಕಾಗುತ್ತೆ. ಫುಲ್ ತುಂಬ ಹಿಟ್ಟು ತೊಗೊಂಡ್ರೆ ಏನಾಗುತ್ತೆ, ನಾವು ತಿನ್ಬೇಕಾದ್ರೆ ಬರೀ ರಬ್ಬರ್ ಥರ ಅಂದರೆ ಗೋಧಿ ಹಿಟ್ಟಿನಲ್ಲಿ ಏನಾಗುತ್ತೆ ಬರೀ ಹಿಟ್ಟೇ ಸಿಗುತ್ತೆ, ಅಷ್ಟು ತಿನ್ನೋಕ್ಕೆ ಚೆನ್ನಾಗಾಗಲ್ಲ. ಹಾಗಾಗಿ ನಾವು ಹೂರಣ ತೊಗೊಂಡಿದ್ದೀವಲ್ಲ ಅದಕ್ಕಿಂತ ಅರ್ಧ ಅಷ್ಟು ಹಿಟ್ಟನ್ನು ತೊಗೊಂಡು ಚೆನ್ನಾಗಿ ಒಂದು ಕಡೆಯಿಂದ ತುಂಬ್ಕೊತ ಹೋಗ್ಬೇಕು. ಯಾವುದೇ ರೀತಿಯಲ್ಲಿ ಹರಿದೋಗಲ್ಲ, ಏನಿಲ್ಲ ಚೆನ್ನಾಗಿ ಬರುತ್ತೆ. ಹಿಟ್ಟು ನಾವು ಎಷ್ಟು ಚೆನ್ನಾಗಿ ನೆನೆಸಿರ್ತೀವೋ ಅಷ್ಟು ಚೆನ್ನಾಗಿ ಒಬ್ಬಟ್ಟು ಬರುತ್ತೆ. ತಟ್ಬೋದು ಆರಾಮಾಗಿ, ಕಿತ್ತೆಲ್ಲ ಹೋಗಲ್ಲ. ನಾನು ಈ ರೀತಿಯಲ್ಲಿ ಲಟ್ಟಣಿಯಲ್ಲಿ ಲಟ್ಟಿಸ್ಕೊತಾ ಇದ್ದೀನಿ. ನಾನು ಯಾವಾಗಲೂ ಇದೇ ಥರ ಮಾಡೋದು. ನೀವು ಬೇಕಾದರೆ 2 ಡಬಲ್ ಪೇಪರ್ ಮೇಲ್ಗಡೆ ಒಂದು ಕೆಳಗಡೆ ಒಂದು ಹಾಕ್ಕೊಂಡು ಕೈಯಲ್ಲಿ ಉಜ್ಬೋದು ಅಥವಾ ಕೈಯಲ್ಲಿ ಪ್ರೆಸ್ ಮಾಡ್ಬೋದು. ನಾನಿಲ್ಲಿ ಮೇಲ್ಗಡೆ ಯಾವುದೇ ರೀತಿ ಕವರ್ ಹಾಕ್ಕೊಂಡಿಲ್ಲ. ಇದು ಕೆಲವರು ಊಟಕ್ಕೆ ಬಳಸ್ಕೊತಾರೆ ಪೇಪರು, ಆ ಶೀಟನ್ನು ತೊಗೊಂಡಿದ್ದೀನಿ ನಾನು. ನೀವು ಅದಾದರೂ ತೊಗೊಳ್ಳಿ, ಅಥವಾ ಬಟರ್ ಪೇಪರ್ ಬರುತ್ತಲ್ಲ ಅದನ್ನು ತೊಗೊಳ್ಳಿ. ಇಲ್ಲ ಹೋಳಿಗೆ ಪೇಪರ್ ಅಂತ ಕೇಳಿದ್ರು ಅಂಗಡಿಯಲ್ಲಿ ಕೊಡ್ತಾರೆ. ಬಟರ್ ಪೇಪರ್ನ ರೌಂಡ್ ಶೇಪಾಗಿ ಕಟ್ ಮಾಡಿ ಕೊಟ್ಟಿರ್ತಾರೆ. ಇಲ್ಲ ಅಂದರೆ ಹೋಳಿಗೆ ಪ್ಲೇಟ್ ಬರುತ್ತೆ, ಅದನ್ನು ಸಹ ನೀವು ಯೂಸ್ ಮಾಡ್ಕೊಬೋದು. ನೋಡ್ಬೋದು ಎಷ್ಟು ಚೆನ್ನಾಗಿ ಬರ್ತಾಯಿದೆ. ನಾನು ಯಾವ ರೀತಿ ಹೇಳ್ಕೊಟ್ಟಿದ್ದೀನಿ ಅದೇ ರೀತಿ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ತುಂಬಾ ಈಸಿ ಇದೆ ನೋಡಿ. ಪೇಪರ್ ತೊಗೊಂಡ್ರೆ ಈ ರೀತಿಯಾಗಿ ಹಾಕ್ಬೋದು. ಕೆಲವು ಟೈಮು ನಾನು ಇನ್ನೊಂದು ಟೈಮ್ ಮಾಡ್ತೀನಿ. ಯಾವ ಥರ ಅಂದರೆ ಬಟ್ಟೆ ಕಟ್ಬಿಟ್ಟು ಮಣೆಗೆ ಮಾಡ್ತೀನಿ, ಅದು ಚೆನ್ನಾಗಿ ಬರುತ್ತೆ. ಅಂದರೆ ಹಿಟ್ಟು ಹಾಕ್ಕೊಂಡು ಉಜ್ಜೋದು, ಅಂದರೆ ಹಿಟ್ಟಿಟ್ಟು ಅನಿಸಲ್ಲ. ಅದೊಂದು ಟೈಮ್ ಯಾವತ್ತಾದರೂ ಮಾಡಿ ತೋರಿಸ್ತೀನಿ. ಇದು ಬಂದುಬಿಟ್ಟು ಬಟರ್ ಪೇಪರ್ ಆಗಿರ್ಬೋದು, ಹೋಳಿಗೆ ಪೇಪರಲ್ಲಾಗಿರ್ಬೋದು, ಅದು ಮಾಡಿ ತೋರಿಸ್ತೀನಿ. ನೆಕ್ಸ್ಟ್ ಇನ್ನೊಂದು ಸರಿ ಒಬ್ಬಟ್ಟು ಮಾಡಬೇಕಾದ್ರೆ ನಾನು ಅದಂತೂ ತುಂಬ ಈಸಿ. ಕೆಲವರಿಗೆ ಈ ಥರ ಎಣ್ಣೆಗೆ ಮಾಡೋಕ್ಕೆ ಬರಲ್ಲಪ್ಪ, ನಮಗೆ ಉಜ್ಜೋಕ್ಕೆ ಬರಲ್ಲ ಅನ್ನೋರಿಗೆ ಇನ್ನೊಂದು ಮೆಥಡಲ್ಲಿ ಮಾಡೋದು ತೋರಿಸ್ತೀನಿ ನಾನು. ಅದಂತೂ ತುಂಬಾ ಈಸಿಯಾಗಿರುತ್ತೆ. ಅದು ಅಷ್ಟೇ ಚೆನ್ನಾಗಿ ಸ್ಮೂತಾಗಿ ಬರುತ್ತೆ. ಕೈಯೆಲ್ಲ ಎಣ್ಣೆ ಆಗೋದು ಮತ್ತು ಶೆಲ್ಪು ಅದು ಇದು ಎಣ್ಣೆ ಇದೆಲ್ಲ ಮಾಡೋಕ್ಕಾಗಲ್ಲ ಅನ್ನೋರಿಗೆ ಇನ್ನೊಂದು ಮೆಥಡಲ್ಲಿ ಮಾಡೋದು ತೋರಿಸ್ಕೊಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಉಬ್ತಾ ಇದೆ. ಏನಿಲ್ಲ, ಒಂದೊಂದು ಉಚ್ಕೊತ ಆರಾಮಾಗಿ ಬೇಯಿಸ್ಕೊಬೋದು ಈಸಿಯಾಗಿಯೇ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ನಾನು ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ದಾಗಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಫಸ್ಟು ನೀವು ನೋಡ್ಬೋದು. ಹಾಗೆ ಈ ಮೆಥಡಿಗಿಂತ ಬಟ್ಟೆ ಕಟ್ಕೊಂಡು ಉಜ್ತೀವಲ್ಲ ಅದು ನನಗೆ ತುಂಬಾ ಇಷ್ಟ. ಆದರೆ ಬಟ್ಟೆ ಎಲ್ಲ ಕಳೆದೋಗ್ಬಿಟ್ಟಿದೆ, ಹಾಗಾಗಿ ನಾನು ಅರ್ಜೆಂಟಲ್ಲಿ ಈ ಥರ ಪೇಪರಲ್ಲಿ ಮಾಡೋದು ತೋರಿಸ್ತೀನಿ. ಬಟರ್ ಪೇಪರಲ್ಲಾಗಿರ್ಬೋದು ಅಥವಾ ಶೀಟಲ್ಲಾಗಿರ್ಬೋದು. ನೆಕ್ಸ್ಟು ನಿಮಗೆ ಆ ಥರ ತೋರಿಸ್ತೀನಿ ಯಾವ ರೀತಿ ಮಾಡೋದಂತ. ತುಂಬಾ ಇಷ್ಟ ಆಗುತ್ತೆ ನಿಮಗೂ ಕೂಡ. ನೋಡ್ಬೋದು ಲಟ್ಟಣಿಗೆಲ್ಲ ಆರಾಮಾಗಿ ಈಸಿಯಲ್ಲಿ ಲಟ್ಟಿಸ್ಕೊಬೋದು. ಆದರೆ ತುಂಬ ಪ್ರೆಸ್ ಮಾಡೋಕ್ಕೋಗ್ಬೇಡಿ, ಚಪಾತಿ ಥರ ಲೈಟಾಗಿ ಪ್ರೆಸ್ ಮಾಡಬೇಕಾಗುತ್ತೆ. ಏಕೆಂದರೆ ಗೋಧಿ ಹಿಟ್ಟು ತುಂಬಾ ಚೆನ್ನಾಗಿ ನೆಂದಿರುತ್ತೆ ಮೈದಾ, ಹಾಗಾಗಿ ಸ್ವಲ್ಪನೇ ಮೇಲ್ಗಡೆ ಲೈಟಾಗಿ ಉಜ್ಕೊಂಡ್ರೆ ಸಾಕಾಗುತ್ತೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ನೋಡಿದ್ರಲ್ಲ ಫ್ರೆಂಡ್, ತೊಗರಿಬೇಳೆ ಹೋಳಿಗೆನ ಈಸಿಯಾಗಿ ತುಂಬ ಚೆನ್ನಾಗಿ ಸಾಫ್ಟಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಯಾವುದೇ ರೀತಿ ಚಿರೋಟಿ ರವೆ ಆಗಲಿ ಬಳಸ್ಕೊಂಡಿಲ್ಲ, ಬರೀ ಮೈದಾಯಿಂದ ತುಂಬ ಸ್ಮೂತಾಗಿ ಮಾಡೋದನ್ನ ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.